ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 23ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಕೇಳುವ ವಾಚನಗಳು ಯೆಶಾಯ ಪ್ರವಾದಿ, ಯಾಕೋಬರ ಪತ್ರ ಮತ್ತು ಸಂತ ಮಾರ್ಕರು ಬರೆದ ಶುಭ ಸಂದೇಶ. ಸಂತ ಮಾರ್ಕರು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸುವು ಮಾತನಾಡದ ಒಬ್ಬ ಕಿವುಡನಿಗೆ ಗುಣಪಡಿಸುವುದನ್ನು ನಾವು ಕಾಣುತ್ತೇವೆ. ಈ ಕಿವುಡು ಎಂಬುದನ್ನು ಲೆಬನನ್ ದೇಶದ ಟೈರ್ ಮತ್ತು ಸೀದೋನ್ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗುವಂತೆ ನಾವು ತಾಲ್ಮುಡ್ ಎಂಬ ಗ್ರಂಥದಲ್ಲಿ ನೋಡುತ್ತೇವೆ. ಇದು ಯಹೂದ್ಯರ ವಾಡಿಕೆಯ ಒಂದು ಗ್ರಂಥವಾಗಿದೆ. ಇದರಲ್ಲಿ ಲೆಬನನ್ ಪ್ರದೇಶವನ್ನ ಕಿವುಡರಿಗೆ ಹೋಲಿಸಲಾಗುತ್ತದೆ. ಕಾರಣ ಯೆಶಾಯ ಪ್ರವಾದಿಯ ಗ್ರಂಥದ 40ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಅದೇ ರೀತಿ ನಾವು ನೋಡುವುದು ಯೆಶಾಯ ಪ್ರವಾದಿಯ ಇಂದಿನ 1ನೇ ವಾಚನದಲ್ಲಿ ಏನೆಂದರೆ, ಕಿವುಡರು ಕೇಳುವಂತೆಯೂ, ಮೂಕರು ಮಾತನಾಡುವಂತೆಯೂ, ಕುಂಟರು ಜಿಗಿಯುವಂತೆಯೂ, ಇಂತಹ ಒಂದು ಹೊಸ ಪುನಶ್ಚೇತನದ ಗಳಿಗೆಯ ಒಂದು ಸಾರಸ್ಯವನ್ನ, ಒಂದು ಸಂದರ್ಭವನ್ನ 1ನೇ ವಾಚನದ ಪ್ರವಾದಿ ಯೆಶಾಯರು ನಮಗೆ ವಿವರಿಸಿ ಹೇಳುತ್ತಾ ಇದ್ದಾರೆ. ಇವೆಲ್ಲವುಗಳನ್ನು ನೋಡುವಾಗ ನಮಗೆ ಅರ್ಥವಾಗುತ್ತದೆ ಏಕೆ ಮನುಷ್ಯರ ಜೀವನದಲ್ಲಿ ಈ ಕಿವುಡುತನ ಎಂಬ ಒಂದು ತೊಂದರೆ, ಸಮಸ್ಯೆ ಉದ್ಭವಿಸಲು ಕಾರಣವಾದರೂ ಏನು. ಕಾರಣವು ಏನೆಂದರೆ, ಕಾಲಕ್ರಮೇಣ ನಾವು ಒಳ್ಳೆಯದನ್ನು ಕೇಳದೇ ಇರುವುದು, ಕಾಲಕ್ರಮೇಣ ಒಳ್ಳೆಯ ಮಾತುಗಳನ್ನು ಆಡಲು ಬಯಸದೇ ಇರುವುದು, ಒಳ್ಳೆಯ ಸಂದರ್ಭಗಳನ್ನು ನಾವು ಅನುಸರಿಸಿ ನಡೆಯದೇ ಇರುವುದು, ಇಂತಹ ಒಂದು ಅನುಭವಗಳಾಗುವಾಗ ನಾವು ದೇವರಿಂದ ದೂರ ಹೋಗಿ ದೇವರ ಆ ಒಂದು ಪ್ರೇರಣೆಗೆ ನಾವು ತುಂಬಾ ಒಂದು ರೀತಿಯ ಕಠಿಣವಾದ ಹೃದಯಗಳಾಗಿ ಏನನ್ನು ಸ್ವೀಕರಿಸಿದಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡುತ್ತೇವೆ. ಇಂತಹ ಒಂದು ಸನ್ನಿವೇಶವನ್ನು ಉದ್ದೇಶಿಸಿ ಪ್ರಮೇಯಗಳ ಮುಖಾಂತರ ಪ್ರವಾದಿ ಯೆಶಾಯರು ಹೇಳುತ್ತಾರೆ, ದೇವರು ನಿಮ್ಮ ಬಳಿಗೆ ಬರುವರು. ದೇವರು ನಿಮ್ಮ ಬಳಿಗೆ ಬಂದಾಗ ಅಲ್ಲಿ ಹೊಸ ಜ್ಞಾನವು ಉಂಟಾಗುತ್ತದೆ ಮತ್ತು ಹೊಸ ಸೃಷ್ಟಿಯು ಉಂಟಾಗುತ್ತದೆ. ಈ ಹೊಸ ಸೃಷ್ಟಿಯನ್ನೇ ಈ ರೀತಿಯ ವಿವರಣೆಯಲ್ಲಿ ವಿವರಿಸಲಾಗಿದೆ. ಅದೇನೆಂದರೆ, ಕಿವುಡರು ಕೇಳುವರು, ಕುಂಟರು ಜಿಗಿಯುವರು ಮತ್ತು ಮೂಕರು ಮಾತನಾಡುವರು ಎಂಬ ಒಂದು ಹೊಸ ಸೃಷ್ಟಿಯೊಂದಿಗೆ ಪ್ರವಾದಿ ಯೆಶಾಯರು ಇಸ್ರಾಯೇಲರ ಜೀವನವನ್ನು ಉದ್ದೇಶಿಸಿ ಹೇಳುತ್ತಾ ಇದ್ದಾರೆ. ಅದೇ ರೀತಿ ದೇವರು ನಮ್ಮ ಬಳಿ ಬಂದಾಗ ಎಂತಹ ಒಂದು ಸಮಾಜವನ್ನ ಸೃಷ್ಟಿಸುತ್ತಾರೆ ಮತ್ತು ಎಂತಹ ಒಂದು ಸಾಮಾಜಿಕ ಜೀವನವನ್ನ, ಸಾಮರಸ್ಯ ಅಥವಾ ಸಮತೋಲನ ಜೀವನವನ್ನು ನಾವು ಜೀವಿಸಲು ಯಾವ ರೀತಿಯ ಪಾಠವನ್ನು ಕಲಿಸಿಕೊಟ್ಟಿದ್ದಾರೆ ಎಂದು ಉದ್ದೇಶಿಸಿ ಯಾಕೋಬರು ತಮ್ಮ ಪತ್ರದಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾರೆ. ಅದೇನೆಂದರೆ, ದೇವರಿಗೆ ಬಡವರು ಪರಮ ಪ್ರಿಯರಾದವರು. ಕಾರಣ ಈ ಬಡವರನ್ನ ದೇವರು ವಿಶ್ವಾಸವೆಂಬ ಕೊಡುಗೆಯೊಂದಿಗೆ ಅಧಿಕರಿಸಿ ಅವರು ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗುವಂತಹ ಭಾಗ್ಯವನ್ನ ಮತ್ತು ವಿಶ್ವಾಸದಲ್ಲಿ ಮೇಧಾವಿಗಳಾಗುವಂತಹ ಆ ಒಂದು ಉಡುಗೊರೆಯನ್ನ ದೇವರು ಬಡವರಿಗೆ ದಯಪಾಲಿಸಿದ್ದಾರೆ. ಮತ್ತು ಯಾರೆಲ್ಲ ವಿಶ್ವಾಸದಲ್ಲಿ ಉನ್ನತಿಯನ್ನ ಪಡೆದುಕೊಳ್ಳುವರೋ ಅವರ ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗಿರುವರು ಎಂಬ ಆ ಒಂದು ಮಾತನ್ನ ಯಾಕೋಬರು ತಮ್ಮ ಪತ್ರದಲ್ಲಿ ವಿವರಿಸಿ ತಮ್ಮ ಸಮುದಾಯಕ್ಕೆ ಹೇಳುತ್ತಾ ಇದ್ದಾರೆ. ಈ ಎಲ್ಲಾ ಗುಣಗಳನ್ನ ನಾವು ಶುಭ ಸಂದೇಶದಲ್ಲಿ ಸಂತ ಮಾರ್ಕರು ವಿವರಿಸುವುದರಲ್ಲಿ ನೋಡುತ್ತೇವೆ. ಅದೇನೆಂದರೆ, ಈ ಒಬ್ಬ ಕಿವುಡ ಮೂಕನು ದೇವರನ್ನು ತಾನು ತನ್ನ ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ಆತನನ್ನು ಅವನು ತನ್ನ ಜೀವನದಲ್ಲಿ ಕಂಡುಕೊಂಡಾಗ ಅವನ ನಾಲಿಗೆಯು ಸಡಿಲವಾಯಿತು ಮತ್ತು ಆತನ ಕಿವಿಯು ಕೇಳುವಂತಾಯಿತು. ಹೀಗೆ ದೇವರು ಎಫ್ಫಾತ, ತೆರೆಯಲಿ ಎಂಬ ಒಂದು ಶಬ್ದದೊಂದಿಗೆ ಇದೆಲ್ಲವೂ ಮಾರ್ಪಾಡಾಗುವಂತೆ ಒಂದು ರೀತಿಯ ಕಾರ್ಯವನ್ನ ಅವರು ಕೈಗೊಳ್ಳುತ್ತಾರೆ. ಇದು ಹೇಗೆ ಎಂದರೆ, ಪ್ರಭು ಯೇಸು ಅವನ ಜೀವನದಲ್ಲಿ ಬಂದೊಡನೆ ಎಲ್ಲವೂ ಅವನಲ್ಲಿ ಸರಿಯಾಯಿತು, ಇಡೀ ಲೋಕವೇ ಸರಿಯಾಯಿತು ಮತ್ತು ಹೊಸ ಸೃಷ್ಟಿಯಾಯಿತು ಎಂಬುದನ್ನ ಪ್ರವಾದಿ ಯೆಶಾಯ ವಿವರಿಸಿ ಹೇಳುವಾಗ, ಪ್ರಭು ಯೇಸುವು ಮಾಡುವಂತಹ ಕಾರ್ಯವನ್ನ ನೋಡಿ ಆತನ ಕಂಡ ಪ್ರೇಕ್ಷಕರು ಅಥವಾ ಜನರು ಹೇಳುತ್ತಾರೆ, ಈತನು ಮಾಡುವ ಪ್ರತಿಯೊಂದು ಕಾರ್ಯವು ಎಲ್ಲವೂ ಚೆನ್ನಾಗಿದೆ ಎಂದು. ಇದನ್ನು ನಾವು ಆದಿಕಾಂಡದ 1ನೇ ಅಧ್ಯಾಯ 31ರ ವಾಕ್ಯದಲ್ಲಿ ನೋಡುತ್ತೇವೆ. ಅದೇನೆಂದರೆ, ದೇವರು ತಾವು ಮಾಡಿದ ಎಲ್ಲಾ ಕಾರ್ಯಗಳನ್ನು ನೋಡಿದಾಗ ಅವೆಲ್ಲವೂ ಚೆನ್ನಾಗಿದ್ದವು ಎಂಬ ಒಂದು ಅನುಭವವನ್ನ ಆದಿಕಾಂಡದಲ್ಲಿ ವಿವರಿಸಿ ಹೇಳಲಾಗಿದೆ. ಅದರಂತೆ ಪ್ರಭು ಯೇಸು ಮಾಡುವಂತ ಪ್ರತಿಯೊಂದು ಕಾರ್ಯವು ಸೊಗಸಾಗಿದ್ದು ತುಂಬಾ ಚೆನ್ನಾಗಿದೆ ಎಂಬುದನ್ನ ಅದನ್ನು ನೋಡಿದ ಪ್ರತ್ಯಕ್ಷರ ಜನರು ಅದನ್ನು ವಿವರಿಸಿ ಹೇಳುತ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಆ ಒಂದು ಸಾಕ್ಷಿ ಅಂದರೆ ತಾಯಿ ಮರಿಯಮ್ಮನವರು. ಈ ಪೂಜ್ಯ ಕನ್ಯಾ ಮರಿಯಮ್ಮನವರ, ತಾಯಿ ಮರಿಯಮ್ಮನವರ ಜಯಂತಿಯನ್ನು ಇಂದು ನಾವು ಆಚರಿಸುವಾಗ ನಾವು ನೋಡಬೇಕಾದುದು ಇಷ್ಟೇ. ಆ ಬಡವೆಯಾದ ದೀನ ದಲಿತಳಾದ ತಾಯಿ ದೇವರ ಆ ಒಂದು ವಾಕ್ಯವನ್ನು ಆಲಿಸುತ್ತಾಳೆ.
ದೇವರ ವಾಕ್ಯವನ್ನು ಆಲಿಸಿ ಪ್ರಭು ಯೇಸುವಿಗೆ ಜನ್ಮವು ಈವುದರ ಮುಖಾಂತರ ಆಕೆ ಎಲ್ಲಾ ಮಾನವರಲ್ಲಿ ಶ್ರೇಷ್ಠವಾದ ವ್ಯಕ್ತಿಯಾಗಿ ಮಾರ್ಪಡಲು ಸಾಧ್ಯವಾಗುತ್ತದೆ. ಆಕೆಯು ಹಾಡುವ ಸ್ತುತಿಗೀತೆಯಲ್ಲಿ ನಾವು ನೋಡುತ್ತೇವೆ, ದೀನ ದಲಿತರನ್ನು ದೇವರು ಉನ್ನತಿಗೆ ಏರಿಸುತ್ತಾರೆ ಎಂಬುದನ್ನು ಲೂಕರು ಬರೆದ ಶುಭ ಸಂದೇಶ ವಾಕ್ಯಗಳು ಅಧ್ಯಾಯ 1 ವಾಕ್ಯಗಳು 46ರಿಂದ 55ರವರೆಗಿನಲ್ಲಿ ನಾವು ನೋಡುತ್ತೇವೆ. ಆಕೆಯ ಸ್ತುತಿಗೀತೆಯಲ್ಲಿ ಹೇಳುವುದು ಮತ್ತು ನಾವು ನೋಡುವುದು ಇಷ್ಟೇ, ಅದೇನೆಂದರೆ ವಿಶ್ವಾಸದಲ್ಲಿ ಯಾರೆಲ್ಲ ಪ್ರವರ್ತಿಸುತ್ತಾರೋ ಅವರನ್ನ ದೇವರು ಉನ್ನತಿಗೆ ಏರಿಸುತ್ತಾರೆ ಮತ್ತು ದೀನ ದಲಿತರನ್ನ ಉನ್ನತಿಗೆ ಏರಿಸುವ ದೇವರು ಕೊಚ್ಚಿಕೊಳ್ಳುವವರನ್ನ ಅವರು ಕೆಳಗಿಳಿಸುತ್ತಾರೆ ಎಂಬ ಒಂದು ಮಾತನ್ನ ತಾಯಿ ಮರಿಯಮ್ಮನವರ ಆ ಒಂದು ಬಾಯಿಯ ಮುಖಾಂತರ ನಾವು ನೋಡುತ್ತೇವೆ. ಅಂದರೆ ಆಕೆ ಆಡುವ ಮಾತುಗಳು ಸ್ತುತಿಗೀತೆಗಳಾಗುತ್ತವೆ ಮತ್ತು ಆಕೆಯ ಜೀವನದಲ್ಲಿ ಅದ್ಭುತಗಳು ಉಂಟಾಗುತ್ತವೆ ಮತ್ತು ಆಕೆಯನ್ನ ಅನುಸರಿಸಿ ಮತ್ತು ಆಕೆಯನ್ನು ಹಿಂಬಾಲಿಸುವವರು ಯೇಸುವಿನ ಬಳಿಗೆ ಹೋಗಲು ಸಾಧ್ಯವಾಗುತ್ತದೆ ಎಂಬುದನ್ನ ನಾವು ಇಂದಿನ ಶುಭ ಸಂದೇಶದ ಮುಖಾಂತರ ನಾವು ನೋಡುತ್ತೇವೆ. ಆದರೆ ದಿನನಿತ್ಯದ ಜೀವನದಲ್ಲಿ ಜೀವಿಸುವ ನಾವು ಒಳ್ಳೆತನದಿಂದ ತುಂಬಾ ದೂರ ಹೋಗುತ್ತೇವೆ. ಕಾರಣ ನಮ್ಮ ಕಠಿಣವಾದ ಹೃದಯ. ಈ ಕಠಿಣವಾದ ಹೃದಯ ಮತ್ತು ಕಿವುಡುತನ ಎಂಬುದನ್ನ ನಾವು ನಮ್ಮ ಜೀವನದಲ್ಲಿ ಅತ್ಯಧಿಕವಾಗಿ ಜೀವಿಸುವುದರ ಮುಖಾಂತರ ದೇವರಿಂದ ದೂರ ಹೋಗುತ್ತೇವೆ ಮತ್ತು ಆ ದೇವರ ಅನುಭವವನ್ನು ಪಡೆಯಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಎಂಬುದನ್ನು ಪ್ರವಾದಿ ಯೆಶಾಯ ಮುಖಾಂತರವು ಮತ್ತು ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ನಾವು ತಿಳಿಯುವುದರ ಮುಖಾಂತರವೂ ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಬನ್ನಿ, ದೇವರಿಗೋಸ್ಕರ ನಮ್ಮ ಹೃದಯವನ್ನು ತೆರೆಯೋಣ ಮತ್ತು ಆ ಮಹಾ ಕಾರ್ಯಗಳು ಹೇಗೆ ಆ ಕಿವುಡ ಮೂಕನ ಜೀವನದಲ್ಲಿ ನೆರವೇರಿತೋ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ತಾಯಿ ಮರಿಯಮ್ಮನವರ ಬಿನ್ನಹಗಳ ಮುಖಾಂತರ ನಾವು ಹೊಸ ಸೃಷ್ಟಿಯನ್ನು ಅನುಭವಿಸೋಣ ಮತ್ತು ನಮ್ಮಲ್ಲಿ ಸ್ವಸ್ಥತೆಯನ್ನು ಕಂಡುಕೊಳ್ಳೋಣ ಎಂಬ ಇಚ್ಛೆಯು ನಮ್ಮದಾಗಲಿ ಮತ್ತು ಅದೇ ಕೂಡ ನಮ್ಮ ಬಿನ್ನಹವಾಗಲಿ ಎಂದು ನಾವು ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ದೇವರ ಆಶೀರ್ವಾದಕ್ಕಾಗಿ ನಮ್ಮ ನಮನಗಳನ್ನು ಸಲ್ಲಿಸೋಣ. ಆಮೆನ್.